ಹೌ ಟು ರಿಮೂವ್ ನೆಗೆಟಿವ್ ಥಾಟ್ಸ್. ಓಕೆ, ಜನರಲ್ ಆಗಿ ಇದೆ ಅಂಡ್ ಎಲ್ಲರಿಗೂ ಹೆಲ್ಪ್ ಆಗುವಂತ ಕ್ವಶನ್. ಈ ಕ್ವಶನ್ ತಗೊಳ್ತೀನಿ. ನೆಗೆಟಿವ್ ಥಾಟ್ಸ್ ಅನ್ನ ಯಾವ ರೀತಿಯಲ್ಲಿ ರಿಮೂವ್ ಮಾಡ್ಬೇಕು ಅಂತ. ಸಿ ನೆಗೆಟಿವ್ ಥಾಟ್ಸ್ ಅನ್ನ ನಾವೇನ್ ಅನ್ಕೊಳ್ತೀವಿ, ಒಂದು ನೆಗೆಟಿವ್ ಥಾಟ್ಸ್ ಬಂತು ಅಂತ ಅಂದ್ರೆ ಆದ್ರಿಂದ ನನ್ಗೇನೋ ಕೆಟ್ಟದಾಗತ್ತೆ, ಬಿಕಾಸ್ ನಾವ್ ಏನ್ ಅನ್ಕೊಳ್ತೀವಿ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ ಅಂತ ಅನ್ಬಿಟ್ಟು. ಬಟ್ ಆ ಒಂದು ನೆಗೆಟಿವ್ ಥಾಟ್ಸ್ ಅಲ್ಲೂ ಏನೋ ಒಂದು ಮೆಸೇಜ್ ಇರುತ್ತೆ. ನೀವು ರಿಮೂವ್ ಮಾಡೋದ್ ಅವಶ್ಯಕತೆ ಇಲ್ಲ. ನೆಗೆಟಿವ್ ಥಾಟ್ಸ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡಿ ಫಸ್ಟ್ ಕೇಳಿ, ಏನ್ ನನ್ ಮನ್ಸಲ್ಲಿ ನಾನು ಏನ್ ಹೇಳ್ಕೊತಾ ಇದೀನಿ, ನನ್ಗೆ ಪದೇ ಪದೇ ಯೋಚನೆ ಯಾಕೆ ಬರ್ತಾ ಇದೆ ಅಂತ ಅನ್ಬಿಟ್ಟು. ಓಕೆ, ಆ ಅದಕ್ಕೆ ರಿಲೇಟೆಡ್ ಆಗಿ ನಾನು ಯೂಟ್ಯೂಬ್ ಅಲ್ಲೂ ತುಂಬಾ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ನಾನು ಹೇಳಿದೀನಿ. ಇನ್ ಜನರಲ್ ಆಗಿ ಎಲ್ಲರೂ ಯೂಸ್ ಮಾಡುವಂತ ಟೆಕ್ನಿಕ್ ಅಲ್ಲಿ ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ ನೆಗೆಟಿವ್ ಥಾಟ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ. ಬಟ್ ಇನ್ ಡೆಪ್ತ್ ಆಗಿ ನೋಡೋದಾದ್ರೆ ಅದು ಮೀನ್ಸ್ ಒಂದು ಥೆರಪಿಯಲ್ಲಿ ಅದು ರಿಮೂವ್ ಮಾಡಬಹುದು. ಮೀನ್ಸ್ ಒಂದು ಪದೇ ಪದೇ ನೆಗೆಟಿವ್ ಥಾಟ್ ಬರ್ತಾ ಇದೆ ಅಂತ ಅಂದ್ರೆ ಆ ನೆಗೆಟಿವ್ ಥಾಟ್ ಏನೋ ಒಂದು ನಮ್ಗೆ ಮೆಸೇಜ್ ಅನ್ನ ಕೊಡ್ತಾ ಇರುತ್ತೆ. ಆ ಮೆಸೇಜ್ ಏನು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕಷ್ಟೇ. ಲೈಕ್ ಎಕ್ಸಾಂಪಲ್, ನನ್ಗೆ ಪದೇ ಪದೇ ನಾನ್ ಕಾಯಿಲೆ ಬೀಳ್ತೀನಿ ಅಂತನೋ, ಅಥವಾ ನನ್ಗೆ ಫ್ಯೂಚರ್ ಅಲ್ಲಿ ಕೆರಿಯರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತನೋ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತನೋ ಪದೇ ಪದೇ ನನಗೆ ನೆಗೆಟಿವ್ ಥಾಟ್ ಬರ್ತಾ ಇದೆ ಅಂತ ಅಂದ್ರೆ ಅದು ಸುಮ್ನೆ ಸುಮ್ನೆ ಬರ್ತಿರೋದಿಲ್ಲ. ನಾವ್ ಅನ್ಕೊಳ್ತೀವಿ ಈ ನೆಗೆಟಿವ್ ಥಾಟ್ ಬಂದು ನನ್ ನೆಮ್ಮದಿಯನ್ನ ಹಾಳ್ ಮಾಡ್ತಾ ಇದೆ ಅಂತ ಅನ್ಬಿಟ್ಟು. ಬಟ್ ಅದ್ ನೆಮ್ಮದಿಯನ್ನ ಹಾಳ್ ಮಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ನಿಮ್ಗೆ ಏನೋ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ಆ ಮೆಸೇಜ್ ಏನು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕಾಗತ್ತೆ. ಬಟ್ ಇನ್ ಜನರಲ್ ಆಗಿ ನಾನು ಹೇಳೋದಾದ್ರೆ, ನಾನು ಆಗ್ಲೇ ಹೇಳ್ದಾಗೆ ಮೀನ್ಸ್ ನಿಮಗೆ ನೀವೇ ಸಾಲ್ವ್ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲ ಮೆಸೇಜ್ ಏನು ಅನ್ನೋದು ನನ್ಗೆ ಅರ್ಥ ಆಗ್ಬೇಕು, ನಾನ್ ಯಾಕೆ ಪದೇ ಪದೇ ನೆಗೆಟಿವ್ ಆಗಿ ಯೋಚಿಸ್ತಾ ಇದ್ದೀನಿ ಅಂತ ಅಂದ್ರೆ ಎಸ್, ಕನ್ಸಲ್ಟೇಷನ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ಯೂಟ್ಯೂಬ್ ಅಲ್ಲಿ ಡೀಟೈಲ್ ಆಗಿ ಇದೆ. ಓಕೆ ಓಕೆ, ಸತೀಶ್ ಅವರ ಕ್ವಶನ್, ನನ್ಗೆ ಮನಿ ಬೇಕು, ನಿಮ್ ಹೀಲಿಂಗ್ ಅಂತ ಮನಿ ಪಡ್ಕೋ ಪಡ್ಕೋಬಹುದಾ ಮೇಡಮ್ ಹೇಳಿ, ಯಾವ ರೀತಿ ಮನಿನ ಅಟ್ರಾಕ್ಟ್ ಮಾಡ್ಬೇಕು ತಿಳಿಸ್ಕೊಡಿ. ಓಕೆ ಸತೀಶ್ ಅವರೇ, ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಇನ್ ಜನರಲ್ ಆಗಿ ನಾನು ಹೇಳೋದಾದ್ರೆ ದುಡ್ಡಿನ ಸಮಸ್ಯೆ ಅಂತ ಅಂದ್ಬಿಟ್ಟು ಏನಿದೆ, ಅದು ನಾನು ಲಾಸ್ಟ್ ಟೈಮ್ ಚಕ್ರ ಮೆಡಿಟೇಷನ್ ಟೈಮ್ ಅಲ್ಲೂ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಮನಿಯ ಬ್ಲಾಕೇಜಸ್ ಬೇರೆ ಬೇರೆ ಚಕ್ರದಿಂದ ಯಾವ್ಯಾವ ರೀತಿಯಲ್ಲಿ ನಮ್ಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಇಲ್ಲಿ ಅದ್ರ ಬಗ್ಗೆ ಇನ್ನೊಂದಷ್ಟು ಡೆಪ್ತ್ ಆಗಿ ನಾವು ಹೋಗೋದಾದ್ರೆ, ಮನಿಯನ್ನ ನಾವು ತುಂಬಾ ಕಂಟ್ರೋಲ್ ಮಾಡಕ್ ಹೋದಾಗ ಅದಕ್ಕೆ ಸಫೋಕೇಟ್ ಆಗುತ್ತೆ. ಮನಿಯನ್ನ ನಾವು ಜಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಟ್ರೀಟ್ ಮಾಡಿ, ನೀವೀಗ ದುಡ್ಡನ್ನ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದೀರಾ, ದುಡ್ಡಿಗೆ ಜೀವ ಬಂದಿದೆ, ಅದು ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಟ್ರೀಟ್ ಮಾಡಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಆ ದುಡ್ಡನ್ನ ನೀವ್ ಎಷ್ಟು ಗೌರವಿಸ್ತಾ ಇದ್ದೀರಾ, ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಆ ದುಡ್ಡನ್ನ ನಡೆಸ್ಕೊತಾ ಇದ್ದೀರಾ ಅಂತ ಅನ್ಬಿಟ್ಟು. ನಮ್ಮ ಬೆಸ್ಟ್ ಫ್ರೆಂಡ್ಗೆನೆ ಪದೇ ಪದೇ ನಾನು ಅವಮಾನ ಮಾಡ್ದೆ, ಪದೇ ಪದೇ ನೆಗ್ಲೆಕ್ಟ್ ಮಾಡ್ದೆ, ಇನ್ಸಲ್ಟ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಆ ನನ್ ಬೆಸ್ಟ್ ಫ್ರೆಂಡ್ ನಮ್ಮನ್ನ ಬಿಟ್ಟು ಹೋಗ್ತಾರೆ. ಸೊ ಅಂತದ್ರಲ್ಲಿ ದುಡ್ಡನ್ನ ನಾವು ಎಷ್ಟೋ ಸಲ ಅದನ್ನ ಮಾಡ್ತೀವಿ. ದುಡ್ಡಿರೋರನ್ನ ಬೈದಿರ್ತೀವಿ, ಅಥವಾ ದುಡ್ಡಿನ ಯಾರನ್ನೋ ಬೈಯೋ ಇದ್ರಲ್ಲಿ ದುಡ್ಡಿಗೆ ನಾವು ಬೈದಿರ್ತೀವಿ. ಅಂಡ್ ತುಂಬಾ ಸಲ ಗಿಲ್ಟಿ ಇರುತ್ತೆ ದುಡ್ಡಿನ ರಿಲೇಟೆಡ್ ಆಗಿ, ಅವ್ರು ದುಡ್ಗೋಸ್ಕರ ಮಾಡ್ತಾ ಇದಾರೆ. ಈ ತರದ ಒಂದಷ್ಟು ಥಿಂಗ್ಸ್ ಗಳೇನಿದೆ ಅದು ಅನ್ನೋಯಿಂಗ್ಲಿ ನಾವು ದುಡ್ಡಿನ್ಗೆ ಅದನ್ನ ಮಾಡಿರ್ತೀವಿ. ಅಂಡ್ ಯಾರತ್ರನೋ ದುಡ್ಡು ಇತ್ತು ಅಂತ ಅಂದ್ರೆ ಅವ್ರು ಏನೋ ಒಂದು ರಾಂಗ್ ರೂಟ್ ಅಲ್ಲೇ ದುಡ್ಡು ಸಂಪಾದನೆ ಮಾಡಿದ್ದಾರೆ. ಮೀನ್ಸ್ ಅನ್ನೋಯಿಂಗ್ಲಿ ನಾವು ಅನ್ಕೋತಾ ಇದೀವಿ ಆ ವ್ಯಕ್ತಿಗೆ ಬೈತಾ ಇದೀವಿ ಅಂತ. ಬಟ್ ನಾವು ಆ ವ್ಯಕ್ತಿಗಲ್ಲ, ಆ ವ್ಯಕ್ತಿಯ ಜೊತೆ ದುಡ್ಡಿಗೂ ಕೂಡ ನಾವು ಬೈತಾ ಇದೀವಿ. ನಮ್ಗೆ ಯಾರಾದ್ರೂ ಬೈದ್ರೆ ಅವ್ರ ಹತ್ರ ನಾವು ಹೋಗಕ್ಕೂ ಇಷ್ಟ ಪಡಲ್ಲ. ಸೊ ಅಂತದ್ರಲ್ಲಿ ನಾವ್ ಅನ್ಕೊಳ್ತೀವಿ ದುಡ್ಡು ನನ್ನ ಹತ್ರ ಬರ್ಬೇಕು, ದುಡ್ಡನ್ನ ನಾನು ಅಟ್ರಾಕ್ಟ್ ಮಾಡ್ಬೇಕು. ಮೀನ್ಸ್ ಅದಕ್ಕೆ ಬೇರೆ ಬೇರೆ ರೆಮಿಡೀಸ್ ಇದೆ, ಅದು ಬೇರೆದು, ಅದು ಸ್ವಿಚ್ ನಂಬರ್ ಇರ್ಬೋದು, ಸ್ವಿಚ್ ಬೋರ್ಡ್ ಇರ್ಬೋದು, ಅಥವಾ ಇನ್ ಬೇರೆ ಬೇರೆ ಹೀಲಿಂಗ್ಸ್ ಇರ್ಬೋದು, ಪ್ರತಿಯೊಂದು ಓಕೆ. ಬಟ್ ನಾನ್ ಇಲ್ಲಿ ಹೇಳ್ತಾ ಇರೋದು ಎಮೋಷನಲ್ ಲೆವೆಲ್ ಅಲ್ಲಿ, ಫೀಲಿಂಗ್ ನ ಲೆವೆಲ್ ಅಲ್ಲಿ. ಬಿಕಾಸ್ ಅದು ದುಡ್ಡು ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಒಂದು ಲೆವೆಲ್ ಅಲ್ಲಿ ನಾವು ನೋಡಕ್ ಸಾಧ್ಯನೇ ಇಲ್ಲ. ಮೀನ್ಸ್ ಹೀಲಿಂಗ್ ಲೆವೆಲ್ ಅಲ್ಲಿ ಒಂದೇನೋ ಹೀಲಿಂಗ್ ಕೊಟ್ಟೆ, ಆ ಈ ಒಂದು ಹೀಲಿಂಗ್ ಟೈಮ್ ಅಲ್ಲಿ ಅದು ಸರಿ ಆಯ್ತು. ಬಟ್ ಇಲ್ಲಿ ಎಮೋಷನಲ್ ಲೆವೆಲ್ ಅಲ್ಲಿ ನಾವ್ ಏನ್ ಟ್ರೀಟ್ ಮಾಡ್ತಾ ಇದೀವಿ, ಪ್ರತಿಯೊಂದು ಡೈಮೆನ್ಷನ್ ಅನ್ನು ಕೂಡ ನಾವು ಚೆಕ್ ಮಾಡ್ಬೇಕಾಗತ್ತೆ, ನಮ್ಗೆ ಪರ್ಮನೆಂಟ್ ರಿಸಲ್ಟ್ಸ್ ಬೇಕು ಅಂತ ಅನ್ನೋದಾದ್ರೆ ಫೈನ್. ಸೊ ಹಾಗೆ ನೋಡೋದಾದ್ರೆ ದುಡ್ಡಿನ ರಿಲೇಟೆಡ್ ಆಗಿ ಇನ್ ಜನರಲ್ ನಿಮ್ಮ ಒಂದು ಬ್ಲಾಕೇಜ್ ಎಲ್ಲಿದೆ ಅಂತ ನೋಡೋದಿಕ್ಕೆ ಬೆಟರ್ ಕನ್ಸಲ್ಟೇಷನ್. ಬಿಕಾಸ್ ಕನ್ಸಲ್ಟೇಷನ್ ಅಲ್ಲಿ ಏನಾಗುತ್ತೆ ಟ್ಯಾರೋಟ್ ಕನ್ಸಲ್ಟೇಷನ್ ಅಲ್ಲಿ ಅಂತ ಅಂದ್ರೆ, ನೀವು ಎಲ್ಲಿ ಸ್ಟಕ್ ಆಗಿದ್ದೀರಾ, ಯಾವ ಪ್ಯಾಟರ್ನ್ ಅಲ್ಲಿ ಸ್ಟಕ್ ಆಗಿದ್ದೀರಾ. ಮೀನ್ಸ್ ನಾನೊಂದು ಫೀಲಿಂಗ್ ಲೆವೆಲ್ ಅಲ್ಲಿ ಜಸ್ಟ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟೆ. ಜಸ್ಟ್ ಇದಿಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಒಂದಷ್ಟು ಪ್ಯಾಟರ್ನ್ಸ್ ಗಳಿದೆ. ಹೇಳ್ತಾ ಹೋದ್ರೆ ಸಾವಿರಾರು ರೀತಿಯ ಪ್ಯಾಟರ್ನ್ಸ್ ಇದೆ. ದುಡ್ಡಿಗೆ ರಿಲೇಟೆಡ್ ಆಗಿ ಇರ್ಬೋದು, ಸಮ್ ಟೈಮ್ಸ್ ಒಂದು ರಿಲೇಶನ್ಶಿಪ್ ನ ಬ್ಲಾಕೇಜ್ ಕೂಡ ನಮ್ಗೆ ಪ್ಯಾಟರ್ನ್ ಆಗಿ ಬಂದಿರುತ್ತೆ. ಇನ್ನ ಸಮ್ ಟೈಮ್ಸ್ ನಮ್ಮ ತಂದೆ ತಾಯಿಯ ಒಂದಷ್ಟು ಪ್ಯಾಟರ್ನ್ ಗಳು ನಮಗ್ ಗೊತ್ತಿಲ್ಲದೆ ನಾವು ಅದನ್ನ ಕಲ್ತ್ಬಿಟ್ಟಿರ್ತೀವಿ. ಇನ್ನ ಸಮ್ ಟೈಮ್ಸ್ ಅದು ನಮ್ಮ ಒಂದು ವಂಶದಲ್ಲಿ ಬಂದಿರುತ್ತೆ, ಪೂರ್ವಜರಿಂದ, ಅದು ಆನ್ಸಿಸ್ಟರ್ಸ್ ಇಂದನೂ ಅದು ಬಂದಿರುತ್ತೆ ಆ ಒಂದು ಬ್ಲಾಕೇಜ್. ಲೈಕ್ ಎಕ್ಸಾಂಪಲ್ ಈಗ ನಮ್ಮ ಒಂದು ಹಿಂದಿನ ಕಾಲದಲ್ಲಿ ನೋಡ್ತಾ ಹೋದ್ರೆ
ಅವ್ರಿಗೆ ದುಡ್ಡಿನ ಒಂದಷ್ಟು ಬಡತನ ಇತ್ತು, ಕಷ್ಟ ಇತ್ತು. ಈಗ ನಮ್ಗ್ ಅದಿಲ್ಲ ಅಂತ ಅಂದ್ರೂ ಕೂಡ ನಮ್ಗ್ ಅದು ಫಿಯರ್ ಇರುತ್ತೆ, ಅದೇ ಒಂದು ಬಡತನದ ಭಯಗಳು ನಮ್ಗೆ ಕಾಡ್ತಾ ಇರುತ್ತೆ. ಸೊ ಇದೆಲ್ಲವೂ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಹೋಗ್ತಿರುತ್ತೆ. ಯಾವ್ದೋ ಒಂದು ಬ್ಲಾಕೇಜ್ ನಮ್ಮನ್ನ ಹಿಡ್ದಿರುತ್ತೆ. ಆ ಒಂದು ಬ್ಲಾಕೇಜ್ ಯಾವುದು ಅಂತ ಅನ್ಬಿಟ್ಟು ನೋಡ್ಬಿಟ್ಟು ನಿಮ್ಗೆ ಅದಕ್ಕೆ ತಕ್ಕಂತ ಹೀಲಿಂಗ್ ಅನ್ನ ನಿಮಗ್ ಗೈಡ್ ಮಾಡಿದಾಗ ಕರೆಕ್ಟ್ ಆದ ಒಂದು ಪರ್ಮನೆಂಟ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಗಾಯ ಒಳಗಡೆ ಇದೆ, ಮೇಲೆ ಮೇಲೆ ನಾನ್ ಜಸ್ಟ್ ಆಯಿಂಟ್ಮೆಂಟ್ ಅನ್ನ ಹಚ್ಚಿದೆ, ಹೀಲಿಂಗ್ ಆಯ್ತು, ಮತ್ತೆ ಒಂದಷ್ಟು ದಿನ ಬಿಟ್ಟು ಮತ್ತೆ ಅದು ರಿಪೀಟ್ ಆಗ್ತಿರುತ್ತೆ. ಮೀನ್ಸ್ ಇವಾಗ ಇನ್ ಜನರಲ್ ಆಗಿ ನೀವು ಹೇಳ್ತಾ ಇರ್ತೀರಲ್ಲ, ಮೀನ್ಸ್ ಹೋಗ್ತಾ ಇದೆ, ಇನ್ನೇನ್ ಸರಿ ಹೋಗೋಯ್ತು, ನನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತು ಅಂತ ಅನ್ಕೊಳ್ತಿದ್ದೆ, ಅಷ್ಟ್ರಲ್ಲಿ ಮತ್ತೆ ಇನ್ನೊಂದು ರೀತಿಯ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಬಿಕಾಸ್ ಒಂದು ಕಡೆ ನೀವು ಆಯಿಂಟ್ಮೆಂಟ್ ಅನ್ನ ಹಚ್ಚಿ ಅದನ್ನ ಕ್ಯೂರ್ ಮಾಡಿದ್ರಿ ಅಂದ್ರೆ ಆ ಒಂದು ಎಮೋಷನ್ ಇನ್ನೊಂದು ಕಡೆ ಇನ್ನೊಂದು ರೀತಿಯಲ್ಲಿ ಅದು ಓಪನ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಮೇನ್ ಬೇಕಾಗಿರೋದು ಒಂದು ಅಪ್ಪರ್ ಲೆವೆಲ್ ಅಲ್ಲಿ ಹೀಲಿಂಗ್ ಅಷ್ಟೇ ಅಲ್ಲ, ರೂಟ್ಸ್ ಗೆ ಕೂಡ ನಾವು ಹೀಲಿಂಗ್ ಅನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ.